ಟೈಮು 8 ಗಂಟೆ ಆಯ್ತು. ಈ ದರಿದ್ರದವಳು ಇನ್ನಾದ್ರೂ ಬಿದ್ಕೊಂಡಾಳ. ಅತ್ತಿನ ಸೊಸಿ ಅದಾಳ, ಮನೆಗೆ ನಡೆಯಕ್ ಹೊಸ್ತಾಗ್ ಬಂದಾಳ. ಜಲ್ದಿ ಎದ್ದು 5 ಗಂಟೆಗೆ ಕಸ ಮುಸ್ರಿ ಮಾಡಿ ಅತ್ತಿಗೊಂದ್ ಕಪ್ ಚಾ ತಂದ್ಕೊಡ್ಬೇಕು ಅನ್ನೋ ಕಲ್ಪನೆ ಬೇಡ. ಬಡಕಂಡ ನನ್ನ ಮಗನಿಗೆ ಇಂತ ಕಸ ಮುಸ್ರಿ ಮಾಡೋರು ಕರ್ಕೊಂಬಂದ್ರೆ ಹಿಂಗೆ ಆಗತ್ತಂತ. ಏ ಹುಡುಗಿ, ಹುಡುಗಿ, ಟೈಮ್ ಎಷ್ಟಾಗೈತಿ? 8 ಆಗ್ತಾ ಬಂತು. ಇನ್ನು ಇಷ್ಟೊತ್ತಾದ್ರೂ ಬಿದ್ಕೊಂಡಿಯಲ್ಲ. ಹೊಸದಾಗಿ ನಡೆಯಾಕ್ ಬಂದಿದ್ದಿ. ಅತ್ತಿಗೆ ಜಲ್ದಿ ಎದ್ದು ಒಂದು ಕಪ್ ಚಾ ಮಾಡಿ ಕೊಡ್ಬೇಕು. ಮನೆ ಅಂಗಳ ಕಸ ಬಳ್ದು ರಂಗೋಲಿ ಹಾಕ್ಬೇಕನ್ನ ಖಬರ್ ಬೇಡ ಅದ್ರಾಗ. ಅತ್ತಿರಿ, ನಾ ಎಲ್ಲ ಜಲ್ದಿ ಹೇಳ್ತೀನಿ ಅಂದರೆ ಆದ್ರ ಅವ್ರರಿ ಇನ್ನೊಂದ್ ಸ್ವಲ್ಪ ರೆಸ್ಟ್ ಮಾಡು ಅಂದಿದ್ದ. ಇಷ್ಟೊತ್ತಿಗೆ ಎದ್ರು ಮನೆ ಕಸ ಮುಸ್ರಿ ಮಾಡೋರು ಯಾರು? ನಿಂದು ತಪ್ಪಲ್ಲ. ಕಿರುಕನಿಗೆ ಐಶ್ವರ್ಯ ಬಂದ್ರ ನಡುರಾತ್ರಿ ಕೊಡೆ ಹಿಡ್ತಿದ್ರಂತ ನಿಮ್ಮಂತವ್ರು ನೋಡೇ ಹಿರಿಯರು ಗಾದಿ ಮಾಡಿದ್ದು. ಗಾಡಿ ಶಾಣೆ ಕದ್ದಿದಿ, ಮುಸ್ರಿ ಭಯಂಕರ ಕುಂತಾವ. ಒಂದ್ ತಿಕ್ಕು. ಅತ್ತಿರಿ, ರಾತ್ರಿ ಸ್ವಲ್ಪ ಮಾತಾಡ್ಕೊಂಡ್ ಕುಂತಿದ್ದೇವ್ರಿ, ಅದ್ರ ಸಂಬಂಧ ಲೇಟ್ ಆಯ್ತ್ರಿ. ನಾಳೆ ಹಿಡ್ಕೊಂಡು ಜಲ್ದಿನೇ ಹೇಳ್ತೀನ್ರಿ. ನೀವ್ ಹೇಳೋಕಿಂತ ಫಸ್ಟ್ ಎದ್ದ ಎಲ್ಲಾ ಕೆಲ್ಸಾನು ಮಾಡ್ತೀನ್ರಿ. ನಂದು ತಪ್ಪ. ಟೈಮ್ 8 ಆದ್ರೂ ಮಕ್ಕಳುದಂದ್ರ ನಂಗೂ ಅರ್ಥ ಆಗ್ತೈತ್ರಿ. ನನ್ ತಪ್ಪಾಯ್ತ್ರಿ ಅತ್ತಿರಿ. ಈಗ ನನಗೆ ತಿಳಿಸಿ ಬುದ್ಧಿವಾಗ್ ಬಂದಿ ಏನ? ತಪ್ಪು ನಿಂದಲ್ ತಂಗಿ. ನಿನ್ ಜೋಡಿ ಆಡಿ ಬೆಳಗಾನಲ್ಲ ನಿಮ್ಮ ಅಣ್ಣ. ಅವನವನು ಆಡಪತಿ ನಾಯಿದ್ದಂಗ ಅದನ್ ರೋಗಿಷ್ಟ ಅಣ್ಣ. ಅವ ನಿನಗ್ ಚಲೋ ಪದ್ಧತಿ ಕಲ್ಸ್ಯಾನ. ಮುಂಜಾನೆ 8 ಗಂಟೆ ತನ ಮಕ್ಕೊಂಡು ಹೇಳೋದನ್ನ ಅಲ್ಲ. ಕಲಿಸ್ಯಾನವ. ಆಗದಂತಾವ್ ನಿಮ್ಮ ಅಣ್ಣ ಬಂದ್ಬಿಟ್ಲೆ ಹೇಳಕ. ನೀ ಕಿರಿಕಿರಿ ಕಾಮ ನಿಜ ಮಾಡಕ್ ಬರಂಗಿಲ್ಲ. ಬರ್ಬ ಈಗ ಬಂದಾಳ. ಸಾಲಾಗ ಎಲ್ಲ ಕಳ್ಕೊತಾವ ಬಿರ ಅಟ್ಯಾಕಿ ಬಿಡಿದು ಹಿಡಿದು ಮಾಡತ್ತದ. ನಿನ್ನೆ ಅವ್ರ ಹಣೆ ಸಿಕ್ಕಾಗ ಒದ್ರಾಡಿ ಕಳ್ಸಿದ್ವಿ. ದಿನ ಬರೀ ಇದ ಮಾಡಕ್ಕೇನೆ. ಆಕೆ ಬಂದು ಇಡೀ ಒಂದು ದಿವಸ ಆಗಿಲ್ಲ, ಆಗ್ಲೇ ನನ್ನ ಮೇಲೆ ಹರಡಿ ಮಾತಾಡ್ತೇನೋ. ಬಿಡುವ ನೀನೇ ಇತ್ತಿತ್ಲ ಬಾವ ಓವರ್ ಮಾಡತ್ತದೆ. ಹೂನಪ್ಪ, ನೀನು ಅನ್ನವ ಅಲ್ಲ, ಚಿತ್ರದಾಗಿನ ಗೊಂಬೆ ಸಿಕ್ಕೋರು ಮತ್ತ ಅನ್ನವ. ಒಂದೇ ರಾತ್ರಿ ಆಗೋದು ಎಷ್ಟು ನೋಡಿ ನೋಡೋಳು ನಿನಗ ಅಂತೀನಿ. ಮೊದಲೇ ತಂದಿ ತಾಯಿ ಇಲ್ಲದ ಪರದೇಸಿ ಇದು. ಪದ್ಧತಿ ಅನ್ನೋದು ಕಲ್ತಿದ್ರ ಹೌದಲ್ಲ. ರಾಗದಂತ ಅಣ್ಣನ ಕೈಯಾಗ ಬೆಳೆದು ಇನ್ನೇನು ಕಲಿತೈತಿ ಈ ದರಿದ್ರ. ಈ ದರಿದ್ರ ಹುಟ್ಟಿದ ತಕ್ಷಣನೇ ತಾಯಿನ ತಿಂದು ರಾಕ್ಷಸಿ ಇರುಳು. ಮತ್ತ ಪದ್ಧತಿ ಬಾಂದ್ರೆ ಎಲ್ಲಿಂದ ಬರುತ್ತ? ಅತ್ತಿರಿ, ನಿಮ್ ಕಾಲಿಗೆ ಬೀಳ್ತೀನ್ರಿ. ನಿಮಗ್ ಸಿಟ್ಟಿದ್ರ ಒಂದ್ 2 ಏಟ ಹೊಡಿರಿ, ಬೇಕಾದ್ ಬೈರಿ. ಆದ್ರ ನನ್ ಪರದೇಶಿ ಅಂತ ಮಾತ್ರ ಕರಿಬೇಡ್ರಿ. ಹೊಟ್ಯಾಗ ಖಾರ ಕಲಿಸ್ದಂಗ ಆಗ್ತೈತಿ. ನಿನಗೆ ಯಾಕವ ಖಾರ ಕಲಿಸ್ದಂಗ ಆಗುತ್ತ? ಆಗ್ಲೇಬೇಕಾಗಿದ್ದು. ತಪ್ಪೇನು ನಿನ್ನ ತಂಗಿ ನಾನು. ನೀನು ಹುಟ್ಟಿದ ತಕ್ಷಣ ನಿನ್ನ ತಾಯಿ ತಂದಿ ಸತ್ತಿದ್ದು ಸುಳ್ಳೇನ? ಪರದೇಸಿ ಅಂದ್ರ ಖಾರ ಕಲಿಸ್ದಂಗ ಆಗತ್ತಂತಿ. ಅವ ಎದಕ್ಕೆ ಚುಚ್ಚು ಮಾತಾಡತ್ತದಿ? ಆಕೆ ಬೇಕತ್ತ ಮಾಡ್ಕೊಂಡ್ ಬಂದಾಳ. ಆ ದೇವ್ರ ಕುಡಾವನ ಕಸ್ಕೋನ ಅವನ. ಅಕ್ಕಿ ಗಾಡಿ ಬರ್ದಾಗ ಹಂಗೈತಿ. ಅದಕ್ಕೆ ಯಾರೇ ಮಾಡಕ್ ಬರ್ತೈತಿ? ಅದು ಹಣೆ ಬರ ಅಲ್ಲ. ಹೆಣ್ಣು ಹುಟ್ಟಿದಾಗ ತಾಯಿ ಸಾಯ್ಬಾರ್ದಂತ, ನಡ್ಯಾಕ್ ಬಂದ ಗಂಡನ ಮನ್ಯಾಗ ಕೇಡಾಗಬಾರ್ದಂತ. ಅದು ಹೆಣ್ಣಿನ ಕಾಲ್ ಗುಣ ಅಂತ ಹಿರಿಯರು ಹೇಳ್ಯಾರ. ಇದರಿದ್ರ ಕಾಲಿಟ್ಟಾಗಿದ್ದು ಮನೆಯಾಗಿ ನಂಬಿದನೆ ಹಾಳಾಗೈತಿ. ನೋಡ್ಬಾ, ನಾನು ಅಷ್ಟೊತ್ತಿಂದ ನೋಡಾಕ್ತೇನೆ. ಈಗ ಸಮಾಧಾನ ಆಗ್ತಿ, ಆಗ ಸಮಾಧಾನ ಆಗ್ತಿ ಅನ್ಕೊಂಡ್ರ ಈಕಿನ ಬೇದಾಗ ಹೇಳ್ತಿದೆ. ಪವಿತ್ರ ನನ್ನ ಬಂದಾಳ. ಆಕಿಯು ಈ ಮನ್ಯಾಗ ಅಷ್ಟ ಸ್ವತಂತ್ರ ಐತಿ. ನಾ ಇದ ಕೊನೆಯಾಗ ಹೇಳತ್ತೇನ್ವಾ, ಇನ್ ಮ್ಯಾಲ ಬೇದ್ರ ನಾನು ಸುಮ್ಮರಂಗಿಲ್ಲ. ಮತ್ತ ಸುಮ್ಮನಿರಿ. ತಪ್ಪ ನನ್ ಕಡೆಯಿಂದ ಆಗೈತಿ. ಅತ್ತಿಯವ್ರು ಮಾತಾಡಿದ್ರಾಗ ಒಂದ್ ಅರ್ಥ ಐತಿ. ಟೈಮ್ 8 ಆಯ್ತು. ನಮ್ ಮನಿ ಸಸಿ ಮಕ್ಕೊಂಡಾಳಂದ್ರ ಯಾರಿಗಾದ್ರೂ ತ್ರಾಸ ಆಗುದ. ನೋಡ್ರಿ, ನೀವು ಇದ್ರಾಗ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬ್ಯಾಡ್ರಿ. ಹೋರಿ ಅತ್ತಿರಿ, ನಾನು ನಾಳೆಯಿಂದ ಜಲ್ದಿನೇ ಹೇಳ್ತೀನ್ರಿ. ಇವತ್ತೊಂದಿನ ನನ್ ತಪ್ಪಾಗೈತ್ರಿ. ಹಾ, ಹೆಂಗ ಬಾ ದಾರಿಗೆ ಬಂದು ಬಿಟ್ಲು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವ ಕೈ ಮುಗ್ಯಾತಿರಿ? ಗಂಡಾದವ್ರು ಹೆಂಡತಿ ಮುಂದೆ ಕೈ ಮುಗಿದ್ ನಿಂದಿರ್ತಾರ? ಚೇಚೆ, ನಂಗೆ ಯಾಕೋ ಸರಿ ಅನ್ಸವಲ್ದೆ. ಪವಿತ್ರ, ಹರಿದಕ್ಕಿಂತ
ಹೆಚ್ಚ ನನ್ನ ಸಾಕ್ಯ ನೀನ್ ಆಕಿ ನೋಡ್ಲು ಗಂಡನ ದೇವ್ರ ಅಂತೇಳಿ ನೀನು ಎಲ್ಲಾನು ಬಿಟ್ಟ ನನ್ನ ಕೈ ಹಿಡಿದು ಬಂದದಿ ನೀನ್ ನೋಡ್ಲು ನನಗೆ ಒಂದು ತಿಳಿವಾತು. ರೀ ಇಷ್ಟ ಏನ್ರಿ ನೀವ್ ನನ್ನ ಅರ್ಥ ಮಾಡ್ಕೊಂಡಿರೋದು. ನಿಮ್ ಕೈ ಹಿಡ್ದಿನಂದ್ರ ಇದೆಲ್ಲಾ ನನ್ಗ್ ಲೆಕ್ಕಕ್ಕಿಲ್ರಿ. ಅವ್ರು 100 ಅಂದ್ರುನು ನನ್ಗೊಂದ್ 4 ಬಡದ್ರುನು ನಾ ಏನ್ ಮನ್ಸಿಗೆ ಹಚ್ಕೊಳಲ್ಲ. ಯಾಕಂದ್ರ ನಿಮ್ ಪ್ರೀತಿ ಮುಂದ ಇದೆಲ್ಲಾ ಯಾವ ಲೆಕ್ಕ ರೀ? ಪವಿತ್ರ ನೀನ್ ನಂಗೆ ಸಿಕ್ಕಿದ್ದು ನನ್ನ ಭಾಗ್ಯ. ಯಾಕಂದ್ರೆ ಈಗಿನ ಹೆಣ್ಮಕ್ಳು ಒಂದ್ ಈಟ್ ಏನ್ರಿ ಅಂದ್ರ ಅವ್ರ ಮನೆ ಹೋಗಿ ಕೂತ್ ಬಿಡ್ತಾರ. ನಮ್ಮ ನಿನಗೆ ಇಷ್ಟೆಲ್ಲ ಹೊಡೆದ್ರು ಬೇದ್ರು ನಿಮ್ಮ ಮನೆ ಅವಮಾನ ಮಾಡಿದ್ರು ನೀ ಎಲ್ಲ ಸಹಿಸ್ಕೊಂಡ ಗಂಡನ ದೇವ್ರ ಹತ್ರ ಬರತ್ ನಂಜ ನನಗೆ ಭಾಳ ಖುಷಿ ಆಯ್ತು. ನನಗೆ ಭಾಳ ಖುಷಿ ಆಯ್ತು ಪವಿತ್ರ. ರೀ ಹೋಗ್ ಬರ್ರಿ ಆಫೀಸಿಗೆ. ಅಲ್ಲ ನಾನು ಬರೀ ಕಳ್ಸೋದ್ರಾಗ ಇರ್ತಿಲ್ಲ ನೀ ಹಂಗಂದ್ರ ಹೆಂಗ್ರಿ? ಆಫೀಸಿಗೆ ಹೋಗಬೇಕಲ್ಲ, ದುಡಿಲಿಲ್ಲ ಅಂದ್ರ ಹೊಟ್ಟಿ ಹೆಂಗ್ ತುಂಬತೈತಿ? ನೋಡು ನಾ ಹೇಳ್ತೀನಿ ಕೇಳಿ, ಇವತ್ತ ಸಂಜೆಕ ಬರ್ತಾನ 6 ಶೋ ಕಾಂತಾರ ಚಾಪ್ಟರ್ 1 ಬಂದೈತಿ. ಏನ ಇಬ್ಬರು ಕೂಡ ಹೋಗೋಣ, ಬರ್ತಿಲ್ಲ? ಏನು ಪಿಕ್ಚರ? ಅತ್ತಿಯವ್ರು ಕೆಸ್ಕೊಂಡ್ರ ಸಿಟ್ಟಿಗೆ ಬರ್ತಾರಿ. ಅತ್ತಿ ಹಂಗ ಹೇಳ್ತಾಳ ಬೈತಾಳ ಹೇಳ್ತಾಳ. ಅಯ್ಯ ಮತ್ ನೀನ್ ಹೇಳಿದ್ರಿ ಅವ್ರಿಗೆ? ನಾ ಎಲ್ಲ ಮ್ಯಾನೇಜ್ ಮಾಡ್ತಾನೆ. ನಿನ್ಗೇನ್ ಮಾಡೋದು? ನೀನ್ ಯಾಕೆ ಬರ್ತಿಲ್ಲ ಅಂತ ಹೇಳ. ನೀವ್ ಏನ್ ಮಾಡ್ತೀರಿ ಮಾಡ್ರಿ, ನನಗಂತೂ ಅತ್ತಿ ಕೈಯಿಂದ ಬೈಸ್ಕೊಳಕ್ ಆಗಂಗಿಲ್ಲ. ಅವ್ರಿಗೆ ಏನ್ರ ಗೊತ್ತಾದ್ರ ಬೈತಾರಿ ಅವ್ರ. ಏ ಬರೀ ಅತ್ತಿ ಬೈತಾ ಅನ್ಕೊತ ಕೂತ್ರಂಗ ನೀನ್ ನನ್ ಪ್ರೀತಿ ಮಾಡಿದಿ ಇಲ್ಲ ಮತ್ ಬರ್ತೀನ ಅನ್ಸಲ. ಬರ್ತೀನಿ. ಹಾ ನೋಡ್ರಿ ನಾ ಎಂತ ಇದ್ರಾಗಿದ್ನಿ ಬರೀ ಕಳ್ಸೋದ್ರಾಗ ಅರ್ಪತ್ ಮೇಲೆ ಬತ್ ನಾ ತಗೋ. ಟೈಮ್ ಆಗ್ತೈತಿ, ಹೋಗ್ಬಾರಿ. ಯಾಕ ಟಾಟಾ. ಬರೀ ಗಂಡ ತಿನ್ನ ಉಣ್ಣ ಆಫೀಸ್ಗೊಂದು ಬರೀ ಇದೇ ಇರ್ತೈತಿ ನಿನಗ. ಮನ್ಯಾಗ ಹಿಂಡ್ಗಟ್ಟೆ ಕೆಲಸ ಬಿದ್ದೈತಿ, ಅದನ್ನೆಲ್ಲ ಬಿಟ್ಟು ಬಂದಿಲ್ಲಿ ಟಾಟಾ ಅನ್ಕತ್ ನಿಂತಾಳ. ಅಲ್ಲಿ ಬಟ್ಟೆ ಒಗಿಬೇಕು, ಮುಸುರು ತಿಕ್ಕಬೇಕು, ಮುಂಜಾನೆ ನಾಷ್ಟಾ ಮಾಡಿದ್ದು ಕಟ್ಟಿ ಸಹಿತ ಒರ್ಸಿಲ್ಲ, ಗ್ಯಾಸ್ ಕಟ್ಟಿ ಹಂಗ ಬಿದ್ದೈತಿ. ಏಯ್ ಈಗ ನಾ ಬ್ಯಾಂಕಿಗೆ ಹೊಂಟೀನಿ, ಹೋಗಿ ವಾಪಸ್ ಬರೋದ್ರಷ್ಟ್ರೊಳಗೆ ಇಡೀ ಮನಿ ಸ್ವಚ್ಛ ಮಾಡ್ಬೇಕು. ನಾ ಬಂದಾಗ ಏನಾದ್ರೂ ಗಲೀಜ್ ಕಂಡಿತು ಏನ ನಮ್ ಕೈಯಾಗ ಉಳ್ಕೊಳಲ್ಲ, ಹುಷಾರ್. ಆಯ್ತ್ರಿ ಅತ್ತಿರಿ, ನಾ ಎಲ್ಲ ಸ್ವಚ್ಛ ಮಾಡ್ತೀನಿ. ನೀವು ಹೋಗ್ಬರ್ರಿ. ಹೇಳ್ಕಂತೀನ ನಿಂತಿಯಲ್ಲ, ನಡಿ ಒಳಗ. ಮತ್ ಬಾಳ ಐತಿ ಬ್ಯಾಂಕಿಗೆ ಹೋಗಕ. ಅಯ್ಯೋ ಅತ್ತಿ ಬೇರೆ ಕೆಲ್ಸ ಮುಗಿಸಂತಾರ, ಇವ್ರು ಬೇರೆ ಪಿಕ್ಚರ್ಗೆ ಹೋಗುನು ಅಂತಾರ. ನಾ ಏನ್ ಮಾಡ್ಲಿ? ಇವ್ರು ಬರೋದ್ರಾಗ ಎಲ್ಲಾ ಕೆಲ್ಸ ಮುಗಿಸಿ ಇವ್ರು ಹೇಳ್ದಂಗ ಪಿಕ್ಚರ್ಗೆ ಹೋಗ್ಬೇಕ. ಯವ್ವ ನನ್ ಗಂಡ ಹೇಳ್ದಂಗ ಕೇಳಿಲ್ಲ ಅಂದ್ರ ಅದು ತಪ್ಪಾಕೈತಿ. ಅಷ್ಟ ಮಾಡ್ತೀನಿ. ನಮ್ಮ ಅತ್ತಿ ಬೇರೆ ಬರೋ ಟೈಮ್ ಆಯ್ತ, ಇನ್ನ ಬಾಂಡೆ ಕೂತಾವ್, ಒಗನ್ ಕೂತೈತಿ. ಏನತ್ ಮಾಡ್ಲಿ ಏನತ್ ಬಿಡ್ಲಿ? ನನ್ ಗಂಡ ಬೇರೆ ಪಿಕ್ಚರ್ಗೆ ಹೋಗೋಣಂದಾನ. ಯವ್ವ ನನಗ. ಸಂಗ್ಯಾವ ಸಂಗ್ಯಾವ ಅಣ್ಣ ಆರಾಮದಿ? ಆರಾಮದೀನಿ. ನೀ ಹೇಳಿ. ನಾನು ಆರಾಮದೀನಣ್ಣ. ಏನಣ್ಣ ಹಿಂಗ್ ಬಂದಿ? ತಂಗಿ ಜೀವ ಭಾಳ ನೆನ್ಸಾಗ್ತಿತ್ತು, ನೀನ್ ನೋಡ್ಕೊಂಡು ಹೋಗ್ಬೇಕಂತೇಳಿ ಬಂದಿನಿ. ಅಣ್ಣ ನಿಮ್ ತಂಗಿ ಮನಿ ಇದೀಗ ಯಾವಾಗ್ಲೂ ಕರೆದಿರ್ತೈತಿ. ಅಣ್ಣ ನಮ್ಮತ್ತಿ ನೀ ಸಲ ಬಂದಾಗ ಮಾತಾಡಿದ್ದನ ಮನ್ಸಿಗೆ ಹಚ್ಕೊಂಡಿ ಕಾಣಿಸ್ತೈತಿ. ಅದೆಲ್ಲ ತಲಾ ನೀವು ತೆಗ್ದಾಕ ಟೈಮ್ ಹಿಂಗೆ ಇರಂಗಿಲ್ಲಣ್ಣ, ಎಲ್ಲಾ ಬದಲಾಕೈತಿ. ನಮ್ಮ ಅತ್ತಿನೂ ಬದಲಾಕಾರ, ನಾವೆಲ್ಲಾ ಚಂದಗೆ ಇರ್ತೀವಿ. ಅಣ್ಣ ಇನ್ನೊಂದ್ ಮಾತ, ಇವ್ರಿಗೆ ಹೇಳಿದ್ದೆ ಗುಳಿಗಿ ಕಳ್ಸತ್ತ, ಗುಳಿಗಿ ತಗೊಳಾತಿ ಇಲ್ಲ? ಹ್ಞೂನವ್ವ ತಗೊಳಾತೀನಿ. ಮೊದಲೇ ನಂಗೆ ಹೇಳಾಕ ನೀ ಮನ್ಯಾಗ ಇಲ್ಲಲ್ವಾ? ಹ್ಞೂ ಅಣ್ಣ, ನಾನ್ ನಿನ್ ಜೋಡಿ ಇಲ್ಲ ಅಷ್ಟ. ಆದ್ರ 3 ಹೊತ್ತು ನನಗ ನಿಂದೆ ಚಿಂತಿರ್ತೈತಿ. ನೀವ್ ಊಟ ಮಾಡ್ತಿ ಇಲ್ಲೋ, ಗುಳ್ಗಿ ತಗೊಂತಿ ಇಲ್ಲೋ ಅಂತ. ಹೋಲ್ ಬಿಡು, ಊಟ ಮಾಡಿದಿ? ತಂಗಿ ಒಂದು ಮಾತು ಹೇಳ್ತೀನಿ, ನನಗೆ ಭಾಳ ಹೊಟ್ಟೆ ಹಸ್ದೈತಿ. ಒಂದು ಸ್ವಲ್ಪ ಊಟಕ್ಕೆ ಏನಾರ ಹಾಕೊಡ್ತೀಯ? ಅಣ್ಣ ನಿನಗ್ ಊಟಕ್ಕೆ ಹಾಕಾಕ ನಾನು ಯೋಚನೆ ಮಾಡ್ತೀನಿ. ಬಾ ಅಣ್ಣ ಬಾ. ಏನ್ ಹೇಳ್ತಂಗಿ? ಅಣ್ಣ ನಮ್ ಮನ್ಯಾಗ ಊಟ ಎಲ್ಲ ಸೋಫಾ ಮೇಲೆ ಕೂತ್ ಮಾಡ್ತಾರ, ಎದ್ದೇಳು.
ತಗೋ. ಈ ಮಳಿ ಒಂದು ಏನ್ ಕಾಡಕತೈತೆ ಯವ್ವ, ಎಲ್ಲಿ ಹೋಗೋ ಬರೀ ಕಿಚಿ ಕಿಚಿ ಕಿಚಿ. ಅಲ್ಲ ಅವಾಗ್ಲೇ ಆಕಿಗೆ ಆರ್ಡರ್ ಮಾಡಿ ಹೋಗಿನಿ ಬಟ್ಟೆ ಒಗದಾಕು ಮುಸ್ರಿ ತಿಕ್ಕೋ ಅಂತ. ಬಟ್ಟೆ ಒಗದಿದ್ದೇನು ಕಾಣವಲ್ತು, ಬುಟ್ಟಿ ಬೇರೆ ಇಲ್ಲೇ ಬಿದ್ದೈತಿ, ಮುಸ್ರಿನೂ ತಿಕ್ಕಿಲ್ಲ. ಏನ್ ಮಾಡಕತ್ತಾಳ ಏನಿಕ್ಕಿ? ಅಲ್ಲೋಡು ಮನಿ ವರ್ಷ ಬಟ್ಟಿ ಸೈತಿ ಇಲ್ಲಟ ಈಕೆ ಸಲಿಗೆ ಕೊಟ್ಟಂಗ ತೇಗಾಕತ್ತೈತಿ. ಏನು ನನ್ನ ಮಗ ಈಡ್ ಜಲ್ದಿ ಬಂದ, ಯಾರದ ಸೌಂಡ್ ಕೇಳಾಕತ್ತೈತಿ? ಯಾಕೆ ಬಂದಿರ್ಬೇಕು ಮನ್ಯಾಗ ಅಂತೀನಿ. ಹ ಯಾರಪ್ಪನ ಮನೆಯಿಂದ ಅಂತ ಕುತ್ಕೊಂಡ್ ಕೇಸಿಂದ ಅವ್ವ ಅವ್ವ ಅದು ಸೋಫಾದ ಮೇಲೆ ಕುಂದಿಸ್ಕೊಂಡ್. ನಿನಗೆ ಈ ದೊಡ್ಡ ಸ್ಥಾನಕ್ಕೆ ಯಾರು ಮಾಡಂತ ಹೇಳಿದ್ರು? ಅನ್ನ ಏನ್ ಪುಕ್ಕಡದಾಗ ಬರ್ತದ ಅಂತ ತಿಳಿದೇನು? ಈಕಿ ಕೊಟ್ಟು ಬಿಟ್ಲಿ ಚುಲ್ಕೊತ್ ಕುತ್ಕೊಂಡ ರಾಜ ತಿಂದಂಗ. ನಾನು ಮನೆಗೆ ಇಲ್ಲ ಅಂತಂದ್ರ ಒಟ್ಟು ದೊಡ್ಡ ಸ್ಥಾನಕ್ಕೆ ಮಾಡ್ತೀಯ? ದೊಡ್ಡ ಸ್ಥಾನಕ್ಕೆ ಹೊಳದಕ್ಕಿನ ಹೊಳದಕ್ಕಿನ ಯಾರನ್ನ ಕೇಳಿ ನಿನ್ ತಂದಿಲ್ಲಿ ಕುಂದ್ರಿಸ್ತಿ? ಯಾರನ್ನ ಕೇಳಿ ಒಳ ಕರ್ಕೊಂಡಿ? ಮನಿ ಹಿರಿಯರ ಒಬ್ರು ಅದಾರ, ನಮ್ಮ ಪರ್ಮಿಷನ್ ತಗೋಬೇಕು, ಮನ್ಯಾಗ ಬರ್ಬೇಕು ಅನ್ನೋ ಕಲ್ಪನೆ ಬೇಡ ನಿನಗ? ಯಾರು ಇಲ್ಲ ನಮ್ಗ ಒಳಗ್ ಮುಗ್ಗಿ ಬಿಟ್ಟೇನ? ಹಂಗ ಬಂದು ಆ ತಗಿನ್ ಕೊಟ್ಟಂಗ್ ಮಾಡಿ ಮನ್ಯಾಗ ಬಾಚ್ ಬರ್ತ್ ತಿಂದು ಏನ್ ಶನಿಯಾಗಿ ಬೆನ್ನತ್ತಿರೋ ನನಗ? ಏನ್ ಶನಿಯಾಗಿ ಬೆನ್ನತ್ತೀರಿ? ನನ್ನ ಮಗ ಒಬ್ಬ ನನ್ನ ಕೈಯಾಗಿದ್ದಿದ್ರು ನಿಮ್ಮನ್ನ ಹೇಳ್ತಿದ್ದೆ ನಾನು. ಅವ ಕೊಟ್ಟಿರೋ ಸಲಿಗೆ ಅಂತ ಸುಮ್ಮನೆ ನಿನ್ನ ಮಾಡ್ತೀನಿ. ಮೊದಲು ಇವ್ನ ಕಳಿಸಿ ಅವನ್ನ, ಇಲ್ಲ ನೀ ನನ್ನ ಕೈಯಾಗ ಬದುಕೋದ್ ಕಷ್ಟ ಆಗತ್ತ ನಾ ಹೇಳಾಕತ್ತೀನಿ. ನಡಿ ಹೊರಗ್ ನಡಿ. ಅತ್ತಿರಿ ಮನಿಗೆ ಹಸಿವತ್ ಬಂದಾರಿಗೆ ಅನ್ನ ಹಾಕಿ ಕಳ್ಸಿದ್ ಮಂತಂದ್ರೆ ಇದ. ಅದ್ರಾಗ ನಮ್ಮ ಅಣ್ಣ ಹಸಿವಾಗೈತೆ ಬಂದನ್ರಿ, ಅವನ್ ಕೈಯಾಗಿಂದ ಅನ್ನ ಕಸ್ಕೊಂಡ್ರ ಅದೇರ್ ಮೆಸ್ತಾನೇನ್ರಿ. ಅತ್ತಿರಿ ಕಾಲ್ ಬೀಳ್ತೇನ್ರಿ, ಊಟ ಮಾಡೋಣ ಹೋಗ್ಬಿಡ್ತಾನ. ನಾ ಇಲ್ಲಿ ಒಂದ್ ನಿಮಿಷ ಇಟ್ಕೊಳಂಗಿಲ್ರಿ. ಅಣ್ಣ ಕೂಡ ಊಟ ಮಾಡೋಣ, ಊಟ ಮಾಡಿ ಹೋಗು. ಬ್ಯಾಡ ಗೊತ್ತಾಗಿ ಈಗ ಹೊಟ್ಟೆ ಸುಮ್ಮನೆ ಆಗೈತೆ ನನಗೆ. ಹೊಟ್ಟಿ ಹಿಟ್ಟಿಲ್ಲ ಅಂದ್ರು ಜುಟ್ಟಕ್ ಮಲ್ಲಿಗೆ ಬೇಕನ್ನೋ ಜನ ನೀವು. ಯಾಕತ್ತ ಮೊದ್ಲು ಹೊರ ಕಳ್ಸವನ್ನ. ಅತ್ತಿರಿ ಒಟ್ಟೆ ಹಿಂಗ್ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ ಕಾಲಿಗೆ ಬಂದು ತಿನ್ನೋ ಕೇಳ್ತೇನ್ರಿ, ಒಟ್ಟೆ ಮಾತಾಡ್ಬೇಡ್ರಿ. ನಿನ್ನ ಕಾಲಿ ಬೆಳೆಸ್ಕೊಂಡು ನಾ ಯಾವ ಪಾಪದಾಗ ಹೋಗ್ಲಿಪ್ಪ? ಬಂದ್ ಬಿಡ್ತಾರ ಇಲ್ಲಿ. ಯವ್ವ ಹೋಗಿ ನಂದು ಅಣ್ಣ ನಿನಗ್ ಏನ್ ಹೇಳ್ಬೇಕಂತ ನಂಗೆ ತಿಳಿಯವಲ್ದ. ನಿನಗ್ ಹೆಂಗ್ ಮಾಡಿ ತೋರಿಸ್ಬೇಕಂತಾನೆ ನಂಗೆ ತಿಳಿಯವಲ್ದ. ಹಾಟ್ ಸಲ ಬಂದಾಗು ನಮ್ಮ ಅತ್ತಿ ಹಿಂಗ ಅಸಹ್ಯ ಮಾಡಿ ಕಳ್ಸಾಳ. ಈ ಸಲನು ಊಟಕ್ಕಂತ ಕುಂತಿದ್ದಿ, ತಂಗಿ ನನಗೆ ಹಶು ಆಗೈತಿ ಅಂತ ಅಂದಿದ್ದಿ. ಆದ್ರ ಈ ತಂಗಿಗೆ ನಿನಗೆ ಊಟಕ್ಕೆ ಹಾಕಕ್ ಆಗವಲ್ದಣ್ಣ. ಈ ಕರ್ಮ ಇನ್ನ ಎಷ್ಟ್ ದಿನ ಇರ್ತೈತಿ? ನೋಡ್ತಂಗಿ, ಹೆಣ್ಣಿನ ಜೀವನ ಅಂದ್ರೆ ಹರಿವ ನೀರು ನಂಗೆ. ಅದ್ರೊಳಗ ಎಷ್ಟೋ ಕಲ್ಲ ಮುಳ್ಳ ಅಡೆತಡೆಗಳು ಬರ್ಬೋದು, ಆದ್ರೆ ಕೊನೆಗೆ ಸೇರೋದಲ್ಲಿ ಸಮುದ್ರನ. ಅದಕ್ಕೆ ಹೇಳ್ತೀನಿ, ತಾಳ್ಮೆ ಒತ್ತ ಕಳ್ಕೊಳಕ್ ಹೋಗ್ಬೇಡ. ನಾ ಈಗ ಹೋಗಿ ಬರ್ತೀನಿ ತಂಗಿ. ಏನ್ ತಾಳ್ಮೆನೋ ಏನ? ಆಯ್ತು ತಂಗಿ. ಪವಿತ್ರ, ಯಾಕೆ ಮಾರಿ ಚಂದ ಮಾಡಿದಿ? ಅಲ್ಲ ಸಂಜೆ ಮುಂದೆ ಪಿಕ್ಚರ್ ಹೋಗಿ ರೆಡಿ ಆಗತ್ತೆ, ಏನು ನೋಡಿದ್ರೆ ಮಾರಿ ಚಂದ ಮಾಡ್ಕೊಂಡ್ ಕೂತಾಗೆ ಅಂತದೇನಾಗೈತೆ? ನಿಮಗ ಏನ್ ಹೇಳಿದ್ರಿ? ಬಡತನದಾಗ ಹೆಣ್ಣು ಹುಟ್ಟಬಾರ್ದ, ಬಡತನದಾಗ ಹುಟ್ಟಿದ ಹೆಣ್ಣಿನ ಬಾಳೆ ನಾಯಿಕ್ಕಿಂತ ಕಡಿ. ಬಡತನದಾಗ ಹುಟ್ಟಿದ್ರ ಹುಟ್ಲಿ, ಆದ್ರ ನಾ ನಿಮ್ ಕೈ ಹಿಡಿಬಾರ್ದಾಗಿತ್ರಿ.
ನಂದೆಂತ ನಸೀಬ್ರಿ. ಯಾಕೆ ಪವಿತ್ರ ಇವತ್ತು ಇರೋಣ ಮಾತಾಡಕತ್ತಿ? ರೀ ಇದನ್ನ ನಿಮ್ ಮುಂದ್ ಹೇಳುದು ಎಷ್ಟ್ ಸರಿ ಅನ್ನೋದ್ ನನಗ್ ಗೊತ್ತಿಲ್ಲ. ಆದ್ರೂನು ನನಗ ನನ್ ನೋವು ಹೇಳ್ಕೊಳಕ ಯಾರದಾರಿ? ಅದಕ್ಕ ತಡ್ಕೊಳಿಕ್ ಆಗ್ಲಾರ್ದೆ ಹೇಳ್ಕೊಳತೀನಿ. ಇವತ್ತ ನಮ್ಮ ಅಣ್ಣ ಬಂದಿದ್ರಿ. ಬಾಯಿ ತುಂಬಾ ತಂಗಿ ನನ್ಗ ಹಶು ಆಗೈತಿ, ಅನ್ನ ಹಾಕೊಡುವ, ಊಟ ಮಾಡಿ ಹೋಗ್ತೀನಿ ಅಂತಂದ. ಒಂದ್ ತುತ್ತು ಇನ್ನ ಬಾಯ ಹಾಕಿಲ್ರಿ. ಅತ್ತಿಯವ್ರು ಬಂದು ಊಟ ಕಸ್ಕೊಂಡು ಏನೇನೋ ಮಾತಾಡಿ ಕಳಿಸ್ಬಿಟ್ರಿ. ಪವಿತ್ರ ನಮ್ಮ ಊಟ ಕಸ್ಕೊಂಡ್ಲ? ಹೌದ್ರಿ, ಊಟ ಕಸ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಅಣ್ಣಗ ಚುಚ್ಚಿ ಚುಚ್ಚಿ ಮಾತಾಡಿ ಮನೆಯಿಂದ ಹೊರಗ್ ನಡಿ ಅಂದ್ಬಿಟ್ರೆ. ನಾನು ನಮ್ಮ ಅಣ್ಣನ್ ತಂಗಿಯಾಗಿ ಹುಟ್ಟಿ ಅವನಿಗೊಂದ್ ತುತ್ತ ಊಟ ಹಾಕ್ಲಿಲ್ಲ ಅಂದ್ರ ನಾ ಎಂತ ತಂಗಿರಿ, ನಾ ಎಂತ ತಂಗಿ. ಪವಿತ್ರ ನೋಡು, ಎಲ್ಲದಕ್ಕೂ ಒಂದ ಮೂಲ ಅನ್ನೋದಿರ್ತೈತಿ. ನಡ್ಲಾರ್ದ ಹೆಣ್ಣಿಗೆ ಈ ತಾಳಿನ ಮೂಲ ಅಂತ. ಹಂಗ ನಡೆಯೋ ಹೆಣ್ಣಿಗೆ ಒಮ್ಮೊಮ್ಮೆ ಅತ್ತಿನ ಮೂಲ ಆಗ್ತಾಳ. ಅದಕ್ಕ ನಾನು ನಿನಗ ಸ್ವಲ್ಪ ತಾಳ್ಮೆಯಿಂದ ಇರಂತ ಹೇಳತ್ತೀನಿ. ಎಲ್ಲಾನು ಸುದ್ದಾಕತಿ. ಏನ್ ಸುದ್ದಾಕೈತೋ ಏನೋ ಇರಿ. ಅಂದಂಗ ನಿಮ್ಗೊಂದ್ ವಿಷಯ ಹೇಳ್ಬೇಕ. ಏನ್? ನೀವು ಅಪ್ಪ ಆಗತ್ತೀರಿ. ಕರಿ ನಿಜಾನು? ಹ್ಞೂ ರೀ. ನನಗ್ ಬಹಳ ಖುಷಿ ಆತ್ ಪವಿತ್ರ. ಈ ಜಗತ್ತಾಗ ನನ್ನಟ್ಟು ಖುಷಿ ಪಡಾರು ಯಾರು ಇಲ್ಲ, ಅಷ್ಟು ಖುಷಿ ಆತ್ ಪವಿತ್ರ. ರೀ ಅತ್ತಿ ನನ್ನ ಸೊಸೆ ಅಂತ ಒಪ್ಕೊಳ್ಳಿಲ್ಲ ಅಂದ್ರೂ ನನ್ ಹೊಟ್ಟಾಗಿನ ಕೂಸೈತಲ್ರಿ, ಅದು ಬಂದು ಈಗ ಏನೇನ್ ನಡ್ದಾವಲ್ಲ ಮನ್ಯಾಗ ಎಲ್ಲಾ ಗದ್ಲನು ನಿವಾರಣೆ ಮಾಡ್ತೈತಿ ಅನ್ನೋದು ನಂಬಿಕೆ ಐತ್ರಿ. ಅತ್ತಿ ನನ್ ಮಗುನ ಮೊಮ್ಮಗ ಅಂತ ಒಪ್ಕೋತಾಳಲ್ರಿ. ಅಲ್ಲ, ನಮ್ಮವ್ವ ಎಷ್ಟೇ ಸಿಟ್ಟಿರ್ಲಿ ಏನೂ ಬಿಡಿಲಿ, ಆದ್ರೆ ನನ್ನ ಸುದ್ದಾವ್ ನೋಡ್ ದೊಡ್ಡ ಮಗ್ಯಾಳ. ಒಂದ್ ಮೊಮ್ಮ ಹುಟ್ಟಿದ್ಮೇಲೆ ಎಲ್ಲಾನು ಸುದ್ದಾಕತಿ. ಆಕಿಗೂ ಸಣ್ಣ ಮಗನ ಮನಸ್ಸು ಚೇಂಜ್ ಆಗಿ ಅವಾಗ ತಾನ ಪರಿವರ್ತನೆ ಆಗ್ತಾಳೆ. ಯಾಕೆ ತಲೆ ಕಸ್ಕೊತೀರ ಚಿನ್ನ? ಅದೆಲ್ಲ ಬಿಡು. ಇದ ಖುಷಿ ಒಳಗ ನಾ ಮುಂಜಾನೆ ನಿಮ್ಗೆ ಇಲ್ಲ ಕಾಂತಾರ ಸಿನಿಮಾ ನೋಡಕ್ ಹೋಗೋಣ ಅಂತೇಳಿ. ಅದಕ್ಕ ನೀವು ಗಿಚ್ಚಂಗ್ ರೆಡಿ ಆಗ್ಬೇಕ. ಇದು ಹಳಿ ಗುಗು ಇರುತ್ತೆ ಸೀರ್ಯಾಗ ಸುಳ್ಳಿ ಸುತ್ಕೊಂಡ್ ಬರ್ಬೇಡ. ಫಸ್ಟ್ ಕ್ಲಾಸ್ ಹಂಗೆ ಮಾಡೋರ್ ನಂಗೆ ಡ್ರೆಸ್ ಹಾಕೊಂಡ್ ಬರ್ಬೇಕ. ನೋಡಿದವ್ರಲ್ಲ ಇದಾವಲ್ಪ ಜೋಡಿ ಅಂತೇಳಿ ಕಣ್ಣು ಬಿಟ್ಕೊಂಡ್ ನಮ್ಮ ನೋಡ್ತಾ ಇರ್ಬೇಕ. ಹಂಗ್ ರೆಡಿಯಾಗಿ ಬಾ. ಹೇಯವ್ವ, ಹಂಗೆಲ್ಲ ರೆಡಿ ಆದ್ರ ಅತ್ತಿ ಸುಮ್ಮಿರ್ಬೇಕಲ್ರಿ. ನಮ್ಮ ಹಂಗಾದ್ರ ಹ್ಞೂ ಅನ್ನೋದ. ಆಯ್ತಾ? ನಿಮ್ಮದ ಖುಷಿಯಾದ ವಿಚಾರ ಐತಿ. ಏನಪ್ಪ? ನೀ ಆಯಾಗತ್ತದೆ. ಹೌದಾ? ಹ್ಞೂ ರೀ ಅತ್ತಿರಿ, ನೀವು ಅಜ್ಜಿ ಆಗತ್ತೀರಿ, ನಂಗೆ ಆಶೀರ್ವಾದ ಮಾಡ್ರಿ. ಸರಿ ಕಡೆ ಯಾವ ನೋಡು ಖುಷಿ ಆದಗಳು ಬಂದು ಬಗ್ತಾಳೆ ಕಾಲಿಡ್ಯಾಕ. ಅಲ್ಲೋ ನಿನಗ್ ತಿಳಿತಾರ ಹೆಂಗ? ಏನ್ ದೊಡ್ಡ ಘನದಾರಿ ಕೆಲಸ ಮಾಡಿ ನನಗೆ ನೀ ಆಯಾಗಕತ್ತೀವಿ. ಅಲ್ಲ, ಈಗ ಮಗಳು ಕೂಳಿಗೆ ದಂಡ ಕುಂತೈತಿ ಮನ್ಯಾಗ. ಇದು ಬೇರೆ ಕೇಳ ನಮಗ. ಆಕಿ ಹೇಳಿಬಿಟ್ಲಿ ಅವ್ ಕೇಳಿಬಿಟ್ಟ. ಅವ್ವ ಯಾಕೆ ಹಿಂಗ್ ಬಾಯ್ ಬಂದಂಗ ಮಾತಾಡತ್ತದಿ? ನಮ್ಗೆ ದೇವರ ಏನ್ ಕಮ್ಮಿ ಮನಾನ? 4 ಮಂದಿಗೆ ಕೂತು ತೆಗೆದ್ರು ಕರಗಂತ ಆಸ್ತಿ ಐತಿ. ಆಸ್ತಿ ಐತಿ ಅಂತ ಹೇಳಿ ಕುಂತು ತಿನ್ನಪ್ಪ. ಕೊಪ್ಪರಿಗೆ ಹೊನ್ನು ಸಾಲಂಗಿಲ್ಲ ಅಂತ ಹಿರಿಯರು ಹೇಳ್ಯಾರ, ಗೊತ್ತಾಗಂಗಿಲ್ಲ. ಅದ್ ಯಾವ ದಂಡಕ್ಕಂತ ಇರ್ಬೇಕಾಗಿತ್ತು. ಈಗ ನಮ್ಗೇನ್ ಅರ್ಜೆಂಟ್ ಐತಂತ? ಏನವ್ವ ನಿನ್ ಎಂತ ಮನಸ್ಸ? ನೀ ಅಜ್ಜಿ ಆಗೋದು ನೋಡಿ ಖುಷಿ ಪಡ್ತೀಯ ನಾ ಅನ್ಕೊಂಡ್ರೆ ನಿನ್ ದಿನ ಹೋಗೇ ಇಲ್ಲ. ಮತ್ತ ಅದನ್ನ ಮಾಡಾಕ್ತಿದಲ್ವ ನೀನು? ಹೌದಪ್ಪ, ನಂದು ಬಾಳ ಕೆಟ್ಟ ಮನಸ್ಸೈತಿ. ನೀವಿಬ್ರದಾರ ಒಳ್ಳೆ ಮನಸ್ಸೈತಲ್ಲ. ನೋಡ್ವಾ, ನಾನು ನಿನಗ ಸೀರಿಯಸ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. ನೀ ಕಂಟಿನ್ಯೂ ಹಿಂಗ ಮಾಡಾಕತ್ತಿಕೋ. ನಾನು ಹಿಂತಿನ ಕರ್ಕೊಂಡ ಮನಿ ಬಿಟ್ಟು ಹೋಗ್ಕೊಂಡ. ಸುಂದರಿ ಗೊತ್ತಾಗಲ್ಲ ಎಷ್ಟು ಟೈಮ್ ತಗೋದ್ ನಾವು. ಏನಂತ ಮಾತಾಡತ್ತೀರಿ? ಅವ್ರೊಂದು ಸಿಟ್ನಾಗದಾರ, ಏನೇನೋ ಮಾತಾಡತಾರ, ನೀವು ಹಂಗ ಮಾತಾಡುದು? ಸ್ವಲ್ಪ ಸುಮ್ಮಿರಿ. ಹೋಗೋದು ಚೊಲೋ ಕಲ್ತಿದ್ ನೋಡು. ಅವ್ನಿಗೆ ಹಿಂಗೆಲ್ಲ ಅನ್ನಂತ ಹಿಂದೆ ಹೇಳ್ಕೊಡ್ತಿದ್ದಿ, ಮತ್ತೆ ಇಲ್ಲಿ ಬಂದು ಮುಂದೆ ನಾಟಕ ಮಾಡ್ತೇನೆ. ಬುದ್ಧಿ ಬಿಡ್ಲಿ ಅಂತೀನಿ. ಯಾಕಡೆ ಬಂದು ಸರಿ ಸೇರ್ಕೊಂತೆ ನಮಗ್. ಯವ್ವ ನಿನ್ಗೆ ಎಷ್ಟು ಸಲ ಹೋದ ಮತ್ ಹೋಗಿ ಬಂದ್ರೆ ಅಕ್ಕಡೆ ಬೈತಿಲ್ಲ. ಆಕೆ ಏನ್ ಮಾಡ್ತಾವ? ಆಕೆ ತನ್ನ ಪುಸ್ತಕ ಅದಾರ. ಆಕೆ ಸಿಗ್ಬೇಕಾದ್ರೆ ನೀನು ಪುಣ್ಯ ಮಾಡಿದಿ. ಹೋಗಿ ಬಂದ್ರಿ ಹಿಂದೆ ಚುಚ್ಚಾಳ ಮುಂದೆ ಚುಚ್ಚಾಳ ಬರೀ ಇಂಥದ ಮಾತಾಡ್ತಿಲ್ಲ. ಒಂದ್ ಸ್ವಲ್ಪ ಮನಸ್ಸ ಕರೆಕ್ಟ್ ಅನ್ಕೊಂಡಿದ್ನೆ. ನೀ ಅಜ್ಜ ವಿಷಯ ಕೇಳಿ ಇದನ್ನೆಲ್ಲ ಬಿಟ್ಟನ ಸಸಿತಿ ಚೆನ್ನಾಗಿತ್ತು ನಾ ಅನ್ಕೊಂಡ್ರೆ ಮತ್ ಅದ ನೀವು ಕೂಡ ಈಗ ಸಿರಸ ಹಾಕಿ ಕೇಳ್ಕೊ. ಈಗ ಹಿಂಗ ಆದ್ರೆ ನಾ ಗ್ಯಾರಂಟಿ ಮನೆ ಹೋಗ್ತಾನ. ಈ ಬಾಳೆ
ಅಮ್ಮ 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 ಇಷ್ಟು ಸೊಕ್ಕ ಇವ್ರಿಗೆ ಮನೆ ಬಿಟ್ಟು ಹೋಗ್ತೀಯಾ? ಹೋಗ್ ಮಗನ, ಅದು ಹೆಂಗ್ ಹೋಗ್ತೀನಿ ನಾನು ನೋಡ್ತೀನಿ. ನಾನು ಕೈ ಕಟ್ಕೊಂಡು ಕುಂತಂಗ ಈಕಿ ಬಾಳ ಆಟ ನಡೆಸ್ಯಾಳ. ಹಿಂಗ ಸಡ್ಲು ಬಿಟ್ಟೆ, ಇನ್ನು ಮನಿನೂ ಕೈಯಾಗ ತಗೊಂತಾಳ, ನನ್ನ ಟ್ರೆಜರಿ ಚಾವಿನೂ ಕೈಯಾಗ ತಗೊಂತಾಳ. ನೀನು ಹೊಟ್ಟಿಲ್ಲದಿಯಾ? ಆ ಕೂಸು ಭೂಮಿ ಕಾಣ್ತೈತೆ, ಅದ್ ಹೆಂಗ್ ಭೂಮಿ ಕಾಣ್ತೈತಿ ನಾನು ನೋಡ್ತೀನಿ. ಈಕಿ ಚೆಕ್ ಮಾಡ್ಸಕ್ ಹೋಗೋ ಡಾಕ್ಟರ್ ಹತ್ರ ಮೊದಲು ಹೋಗಿ ನಾನ ಭೇಟಿ ಆಗ್ತೀನಿ. ಆವಾಗ ಈಕೆ ಹೆರೋದು ಗೊತ್ತಾಗತ್ತೆ, ನೋಡ್ಕೊಂತೀನಿ.